ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, DK ಶಿವಕುಮಾರ್ ದಿನದ ದಿನಕ್ಕೆ ಬಲಿಷ್ಠ ಆಗ್ತಾ ಇದ್ದಾರೆ, ವೀಕ್ ಆಗ್ತಾ ಇದ್ದಾರೆ. ಡೆವಲಪ್ಮೆಂಟ್ ನೋಡಿದರೆ ದಿನದ ದಿನಕ್ಕೆ CM ಪೋಸ್ಟಕ್ಕೆ ಪೂರ್ತಿಯಾಗಿ ಅಡಾಪ್ಟ್ ಆಗ್ತಾ ಇದ್ದಾರೆ, ಹೊಸ ಅನುಭವ ಪಡಿತಾ ಇದ್ದಾರೆ. ಜೊತೆಗೆ ತಮ್ಮ ಅನುಭವ ನೆರಗಟ್ಟಿನಲ್ಲೇ ಎಲ್ಲರನ್ನೂ ತಮ್ಮ ತೆಕ್ಕೆಲ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ರುಜುವಾತು ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರು ತೋರಿಸಿದ ಒಂದು ಏನು ಚಾಕಚಕ್ಯತೆ ಇದೆ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಲಿಕ್ಕೆ ಶುರುವಾಗಿದೆ. ಹೋಲ್ಪ ಇವರಲ್ಲೇ ಬುದ್ಧಿವಂತಿದ್ದಾನ ಯಾವ ಒಬ್ಬ ಚಾಣಕ್ಯ ಇಂಥ ವಿಷಯದಲ್ಲೇ ಶಾರ್ ಅವರಿದ್ದರು, ಶಾರ್ ಅವ್ರು ಮೀರಿಸುವಂಥ ಜಾಣತನ ಮೆರೆದ್ರ ಅಂತೇಳಿ. ಯಾಕಂದರೆ ಇವತ್ತು ಏಕಾಲಕ್ಕೆ ತಮ್ಮ ಪಕ್ಷದಲ್ಲಿದ್ದಂತಹ ಎದುರಾಳಿ ಸತೀಶ್ ಅವರನ್ನು ಬದುಕಿ ಸರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಹಿತ ಅವರು ಬುದ್ಧಿವಂತರು. ಮತ್ತು 2022 ಇನ್ನೂ ಆದರೂ ಗುರಿ ಇಟ್ಕೊಂಡಿದ್ದಾರೆ ಅವರು ಸೇಮ್ ಆಗಬೇಕಂತೇಳಿ. ಬಟ್ ಅದು ಸುಲಭವಾಗಿ ಬಿಟ್ಟು ಕೊಡ್ತಾರೆ ಅನ್ನೋದು ಆಗಿನ ಮಾತದು. ಬಟ್ ಈಗಿನ ಮಟ್ಟಿಗೆ ಮಾತ್ರ ತಮ್ಮ ಪಾರ್ಟಿಯ ಒಳಗಿನ ಒಂದು ವಿರೋಧಿಗಳೇನಿದ್ದರು ಅವುಗಳಲ್ಲಿ ಒಂದಿಷ್ಟು ಯಶಸ್ಸನ್ನು ಸಾಧಿಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯರವರನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಬಂಧಿಸುವಲ್ಲಿ, ಪ್ರೀತಿ ವಿಶ್ವಾಸದ ಕಪಿಮುಷ್ಟಿಯಲ್ಲಿ ಬಂಧಿಸೋದು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತದ ಸಿದ್ದರಾಮಯ್ಯರ ಆಳ ನಿರಾಳ, ಅವ್ರ ಶಕ್ತಿ ಎಷ್ಟದ. ಇವತ್ತು ಏನಾದರೂ ಪಕ್ಷದಲ್ಲೇ DK ಅವರನ್ನು ಬದಿಗೆ ಸರಿಸುವಂಥ ಶಕ್ತಿ ಇದ್ದಿದ್ರೆ ಅದು ಸಿದ್ದರಾಮಯ್ಯರ ಮಾತ್ರ ಅನ್ನೋದು ಅವ್ರಿಗೆ ಗೊತ್ತದ. ಹೀಗಾಗಿ ಹೇಗೋ ಏನೋ ಶತಾಗತ ಮಾಡಿ 2.5 ವರ್ಷ 3 ವರ್ಷಕ್ಕೋ CM ಸ್ಥಾನ ತಗೊಳ್ಳೋಂಗಾಗಿದ್ದರು ಸಹಿತ ಅದಕ್ಕೆ ಅವರಿಂದ ಕಿತ್ತುಕೊಳ್ಳಲು ಸಹಿತ ಭಾಳ ಜಾಣತನ ಮಾಡಿದರು. ಎಷ್ಟೋ ತೊಂದರೆಗಳು ಬಂದು ಸಾಕಷ್ಟು ಇವರು ದಿಲ್ಲಿಗೆ ಹೋದ ತಕ್ಷಣ ಸಿದ್ದರಾಮಯ್ಯನವರು ಆ ಹಿಂದಿನ ಮೂಮೆಂಟ್ ಸ್ಟೋರ್ ಮಾಡೋರು, ಫಂಕ್ಷನ್ ಮಾಡೋದು, ಮತ್ತೇನು ಮಾಡೋರು ಬಹಳಷ್ಟು ಸಲ ಸೋಲಾಯ್ತು. ಪ್ರತಿ ಸಲ ಸೋಲಾಗ್ತಾಯಿತ್ತು. ಅದರಲ್ಲೂ ರಾಹುಲ್ ಗಾಂಧಿ ಅವರು ಸಿಗ್ತಾನೆ ಇರಲ್ಲ. ಯಾಕಂದ್ರೆ ಸಿದ್ದರಾಮಯ್ಯರಂಥ ಒಬ್ಬ ನಾಯಕರನ್ನು ಎದುರು ಹಾಕಿಕೊಳ್ಳೋದು ಪಾರ್ಟಿಗೆ, ಅದರಲ್ಲೂ ಹೈಕಮಾಂಡ್ಗೆ ಭಾಳ ಕಷ್ಟದ ಕೆಲಸ ಆಗಿತ್ತು. ಆದರೆ ಬಿಡಲೇ ಇಲ್ಲ. ಹಠಯೋಗಿ ಹೆಂಗೆ ಬೆನ್ನು ಹತ್ತಿದ್ರು ಕೊನೆಗೆ ಅವರನ್ನು ಪ್ರೀತಿ ವಿಶ್ವಾಸನ ಬದುಕಿ ಸರಿಸಿದ್ರು. ಅವರು ಸಹ ಅವ್ರು ತಾವಾಗೇ ಅನ್ನಿಸ್ಬೇಕು ಅವ್ರಿಗೆ, ಹೌದಪ್ಪ ನಾನು ತಪ್ಪು ಮಾಡ್ತಾಯಿದ್ದೀನಿ, ಮಾತು ಕೊಟ್ಟಿದ್ದೀನಿ, ಬಿಡಬೇಕಾಗಿತ್ತು ಅಂತೇಳಿ. ಅದೇ ಕಾಲಕ್ಕೆ ಭಾಳ ಸಲ ಹೇಳಿದರು ಅವರು ಸಿದ್ದರಾಮಯ್ಯನವರು, ಇಲ್ಲ ರಾಹುಲ್ ಗಾಂಧಿಯವ್ರು ಹೇಳಿ ಬಿಡ್ತೀನು ಅಂತೇಳಿ. ಕೊನೆಗೆ ರಾಹುಲ್ ಗಾಂಧಿಯವರನ್ನು ಅವ್ರನ್ನ ಹೆಂಗೆ ಒಪ್ಪಿಸಿದ್ರು ಗೊತ್ತಿಲ್ಲ. ಅವ್ರ ತಾಯಿಂದ ಒಪ್ಪಿಸಿರ್ಬೋದು, ಸೋನಿಯಾ ಗಾಂಧಿ ಅವರಿಂದ, ಇಲ್ಲ ಪ್ರಿಯಾಂಕಾ ವಾದ್ರಾ ಅವರಿಂದ ಒಪ್ಪಿಸಿರ್ಬೋದು. ಒಟ್ಟಿನಲ್ಲಿ ಪ್ರಯತ್ನ ಮಾಡಿ ಕೊನೆಗೆ ಈ ರಾಹುಲ್ ಗಾಂಧಿಯವರನ್ನು ಮುಂದಿಟ್ಟುಕೊಂಡು ಈ ಸಿದ್ದರಾಮಯ್ಯರ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದು ಏನಪ್ಪಾ ಅಂತ ಶಕ್ತಿ ಇತ್ತು, ಅದು ಬದುಕಿ ಸೇರಿಸಿದರು. ಅದು ತೆಗೆದುಕೊಂಡ ತಕ್ಷಣ ಒಂದಿಷ್ಟು ಗಡಿಬಿಡಿ ಮಾಡಿದ್ರೆ ಏನೋ ಒಂದಿಷ್ಟು ಬಿಡದಿ ವಿಷಯ ಇದಿಲ್ಲ, ಇನ್ನೊಂದು ವಿಷಯ ಇದಿಲ್ಲ, ಸಂಪುಟ ವಿಸ್ತರಣೆ ಎಲ್ಲ ಮಾಡಿದರೂ ಈಗ ಮತ್ತೆ ಎಚ್ಚೆತ್ತುಕೊಂಡಿದ್ದಾರೆ. ಅವ್ರಿಗೆ ಫಿಕ್ಸ್ ಗೊತ್ತದ, ಸಿದ್ದರಾಮಯ್ಯರೊಬ್ಬರನ್ನು ಕಂಟ್ರೋಲ್ ಮಾಡಿದರೆ ರಾಜ್ಯ ರಾಜಕೀಯದಲ್ಲೇ ಉಳಿದವ್ರಿಗೆ ಯಾರಿಗೂ ಹಂಚುವಂಥ ಅವಶ್ಯಕತೆ ಇಲ್ಲ, ಅವರು ನಮಗೆ ಎದುರಾಳಿ ಅಲ್ಲ ಅನ್ನೋದು ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಪರಮೇಶ್ವರ್ ಅವರಲ್ಲಿ ಮತ್ತೊಂದಿರಲಿ, ಪರಮೇಶ್ವರ್ ಅವರ ಹಿಂದೆ ಸಿದ್ದರಾಮಯ್ಯ ನಿಂತಾಗ ಮಾತ್ರ ಶಕ್ತಿ ಅವರು. ಇಲ್ಲಾಂದ್ರೆ ಪರಮೇಶ್ವರ್ ಅವರು ಸಹಿತ ಇಷ್ಟೇ ಮುಗಿದು ಹೋಗ್ತದೆ. DCM ಬಸ್ ಇನ್ನೇನಿದ್ರು ಪ್ರಿಯಾಂಕಾ ಖರ್ಗೆ ಭವಿಷ್ಯದಲ್ಲಿ ಏನಾಗ್ತದೆ ನೋಡಲಿಕ್ಕೆ ಬರ್ತದೆ. ಸಮಾನ ವಯಸ್ಕರಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಭಾವ ಅವ್ರ ಮೇಲೆ ಇರೋದರಿಂದ ಮತ್ತು ಸ್ವತಃ ದಿಟ್ಟರು ಇದ್ದಾರೆ ಪ್ರಿಯಾಂಕಾ ಖರ್ಗೆ ಈ ಕ್ಯಾಬಿನೆಟ್ದಲ್ಲೇ. ಯಾಕಂದ್ರೆ RSSನ್ನು ಎದುರು ಹಾಕ್ಕೊಂಡು ಅದರ ನೋಂದಣಿ ಕೇಳುವಂಥ ದಿಟ್ಟತನ ಅವ್ರು ತೋರಿಸಿದ ಸಾವಲ್ಲ. ಅದು ಇವತ್ತು 2ನೇ ನಂಬರ್ ಪೊಸಿಷನ್ ಬಂದಿದ್ದಂಗೆ ಆಗಿದ್ದಾರೆ ಅವರು ಗೃಹ ಮಂತ್ರಿಯಾಗಿ. DK ನಂತರ ಯಾರಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅನ್ನೋಂಗೆ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಪ್ರಭಾವಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮತ್ತು BJPಯನ್ನು ನೇರವಾಗಿ ಅಂದರೆ BJPಗಿಂತಲೂ RSS ನೇರವಾಗಿ ಎದುರಿಸುವಂಥ ಶಕ್ತಿ ತೋರಿಸ್ತಾ ಇದ್ದಾರೆ. ಹೀಗಾಗಿ ಈಗ ಏನಾಗಿಬಿಡೋದಪ್ಪ ಅಂದ್ರೆ ಅವರು ಇವತ್ತು 2ನೇ ಸ್ಥಾನದಲ್ಲಿರೋದ್ರಿಂದ ಅವ್ರಿಗೆ ತುರ್ತಕ್ಕೆ DK ಶಿವಕುಮಾರ್ ಅವ್ರನ್ನ ಎದುರಾಳಿ ಅನ್ನಾಗಿ ಮಾಡ್ಕೊಳ್ಳಿಕ್ಕಿಲ್ಲ. ಯಾಕಂದ್ರೆ
ದೀರ್ಘಕಾಲೀನ ರಾಜಕೀಯದಲ್ಲೇ ಈಗ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಬಲಿಷ್ಠ ಯಾರಪ್ಪ ಸಿದ್ದರಾಮಯ್ಯ ಬಿಟ್ರೆ ಅಂತಂದ್ರೆ ಡಿ ಕೆ ಶಿವಕುಮಾರ್. ಹೀಗಾಗಿ ಅವ್ರ ಜೊತೆಗೆ ಹೊಂದಾಣಿಕೆ ಅದ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾರ್ಟಿ ಒಳಗಿನಿಂದ ಯಾವುದೇ ಏನು ಎದುರಾಳಿ ಇಲ್ಲಂದ್ರೂ ನಡೀತದೆ. ಇನ್ನೇನು ಸತೀಶ್ ಅವ್ರನ್ನ 2022 ನೋಡ್ರಿ ಆಯಿತು, ಅಷ್ಟರಲ್ಲಿ ಏನು ಬೇಕಾದ್ದು ಆಗ್ತದೆ, ಬೇಕಾದ ಬದಲು ಒಂದು ದಿನ ಸಿಕ್ಕರೆ ಸಾಕು ಬೇಕಾದ್ ಮಾಡ್ಬೋದು ಅಂತೇಳಿ. ಯಾಕಂದರೆ ಸಿದ್ದರಾಮಯ್ಯ ಇವರ ನಾಯಕ ಸಿದ್ದರಾಮಯ್ಯ, ಸತೀಶ್ ಅವರ ನಾಯಕ ಸಿದ್ದರಾಮಯ್ಯ. ಹೌದು, ಅವ್ರು ನಮ್ಮ ಇಂಟ್ರ್ಯೂದಲ್ಲಿ ಕೊಟ್ಟಿರ್ಬೋದು ಸತೀಶ್ ಅವರು ಗಾಡಿ ಬಿಟ್ಟರು, ಲೇಟ್ ಮಾಡಿದರು, ಹಾಗೆ ಏನೋ ಪಾಪ ಅನಿಸುತ್ತೆ ಹೇಳಿದ್ದಾರೆ. ಆದ್ರೆ ಅದು ಬಿಡಿಸುವಂಗೆ ಮಾಡಿದಂಥ ಕಲೆ ಏನದಲ್ಲ ಡಿ ಕೆ ಶಿವಕುಮಾರಲ್ಲಿ ಅದ ಅನ್ನೋದು ಈಗ ಸ್ಪಷ್ಟ ಆಗ್ತಾಯಿದೆ. ಇನ್ನು ಇದೇ ಕಾಲಕ್ಕೆ ವಿಧಾನ ಪರಿಷತ್ 5 ಗೆದ್ದರು ಮತ್ತು ಅದೇ ಕಾಲಕ್ಕೆ JDS ಒಡೆಯುವಲ್ಲೇ ಯಶಸ್ವಿ ಆಗ್ತಾ ಇದ್ದಾರೆ ಮತ್ತು ಹೊಡಿತಾರೆ. ಅವರು ಯಾಕೆ ಹೊಡಿತಾರಪ್ಪ ಅಂತಂದ್ರೆ ಭವಿಷ್ಯದಲ್ಲೇ ಕುಮಾರಸ್ವಾಮಿಗಳು ಹೊರಗಿನಿಂದ ದೊಡ್ಡ ಪ್ರಬಲ ವೈರಿ. ಯಾಕಂದ್ರೆ ಒಕ್ಕಲಿಗ ನಾಯಕತ್ವ ಬಂದಾಗ ಅಲ್ಲೇ DKಶಿಗಿಂತಲೂ ಒಂದಕ್ಕೆ ಹೆಚ್ಚು ದೇವೇಗೌಡರು ಅನ್ನುವಂಥ ಮಾತುಗಳಿದ್ದಾವೆ. ಅದಕ್ಕೆ ಆ ಪಕ್ಷನ ಇಲ್ಲದಂಗೆ ಮಾಡಿಬಿಟ್ಬಿಡುವಂಥದ್ದು, ಅವ್ರ ಬೆಂಬಲಿಗರು ಇಲ್ಲದಂಗೆ ಮಾಡಿಬಿಟ್ಬಿಡೋದು, ಅವ್ರ ಶಾಸಕರನ್ನ ಬಲಿಸರಿಸ್ಬಿಡೋದು, ಅವ್ರನ್ನ ಒಳಗೆ ತೊಗೊಳ್ಳುವಂಥ ಒಂದು ಪ್ರಯತ್ನ ನಡೆಸಿದ್ದಾರೆ. ಇದು ಜಾಣತನ, ಅವ್ರ ಹಿಂದೆ ಯಾರೂ ಇಲ್ದಂಗೆ ಮಾಡುವಂಥದ್ದು. ಆ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಇನ್ನು ಬಿ ಜೆ ಪಿಯಲ್ಲಿ ಇವತ್ತಿನ ಎಲ್ಲ ನಾಯಕರು ನೋಡಿದಾಗ ಅದರಲ್ಲೂ ಒಳಗೆ ತಿಕ್ಕಾಟಗಳಿದ್ದಾವೆ ಬಿ ಜೆ ಪಿಯಲ್ಲೇ, ಆ ಒಂದು ನಾಯಕತ್ವ ಸಲುವಾಗಿ, ಅಧ್ಯಕ್ಷರ ಸಲುವಾಗಿ. ಹೀಗಾಗಿ ಅವ್ರಿಗೆ ಯಡಿಯೂರಪ್ಪನವ್ರ ಪ್ರಬಲ ಸ್ಪರ್ಧೆ ಹೌದು, ಇಲ್ಲಂತಲ್ಲ. ಆದರೆ ಯಡಿಯೂರಪ್ಪನವ್ರಿಗೆ ತಮ್ಮ ಮಗನ ಮಾತ್ರ ಮುಂದಿನ CM ಅಥವಾ ಅಧ್ಯಕ್ಷ ಅಂತ ಘೋಷಣೆ ಮಾಡಿ ಈಗ ಇದ್ದಾರೆ. ಅವರು ಅದು ತೆಗೆದು ಹಾಕ್ತಾರೆ ಅನ್ನೋಂಥ ವಾತಾವರಣ ಅದ. ಫುಲ್ ಕಾನ್ಫಿಡೆನ್ಸ್ ಎಲ್ಲಿವರೆಗೆ ಕೊಡೋದಿಲ್ವೋ ಅಲ್ಲಿವರೆಗೆ BJP ಸಲುವಾಗಿ ಅವರು ಹೋರಾಟ ಮಾಡ್ತಾರೆ, ಮುಂಚೂಣಿಗೆ ಬಂದಿರ್ತಾರೆ ಅನ್ನೋದು ಸುಳ್ಳು. ಮತ್ತು ಅವ್ರನ್ನ ಯಾವ ರೀತಿ ಒಲಿಸ್ಕೊಳ್ಬೇಕು ಈಗಾಗಲೇ ನಮ್ಮ ಯತ್ನಾಳ್ ಸಾಕಷ್ಟು ಹೇಳಿದ್ದಾರೆ. ಇಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತೇಳಿ. ಅಡ್ಜಸ್ಟ್ಮೆಂಟು ಅದೇ ಅಲ್ಲೇ ಅನಿವಾರ್ಯ ನಮ್ಮ ಅಸ್ತಿತ್ವ ಇಲ್ಲ ಅಂದಾಗ, ತಮ್ಮ ಮಗಳಿಗೆ ಅಧ್ಯಕ್ಷರು ಇಲ್ಲ ಅಂದಾಗ ಸಹಜವಾಗಿ ಬದಿಗೆ ಸರಿದು ಬಿಡ್ತಾರೆ ಅವರು. ಈಗಾಗಲೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಹಿಂದೆ KJP ಮಾಡಿದಲ್ಲೇ ತಮ್ಮ ಏನಪ್ಪ ಶಕ್ತಿ ಏನದ BJPಯಲ್ಲೇನು ತೋರಿಸ್ಕೊಂಡಿದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲ DKಶಿ ಅವರೀಗ ರಾಜ್ಯ ಮಟ್ಟದ ನಾಯಕತ್ವದಲ್ಲ ಅವರನ್ನು ಅಲ್ಲಾಡಿಸುವಂಥವ್ರು ಯಾರು. ಹೀಗಾಗಿ DKಶಿ ಅವರು 2028 ಜ್ಞಾನಪಮತ್ತಂ CM ಅನ್ನುವಂಥ ಒಂದು ಮನೋಧರ್ಮಗಳು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ಹೇಳಿಕೆಯನ್ನು ಕೊಡ್ತಾ ಇದ್ದರು. ಅಷ್ಟರಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು 2028 ಬಗ್ಗೆ ಈಗೆಲ್ಲ ಸಾಮೂಹಿಕ ನಾಯಕತ್ವ ನಮ್ಮಲ್ಲಿದೆ ಅನ್ನುವಂಥದ್ದು. ಯಾಕಂದ್ರೆ ಪಾರ್ಟಿಗೂ ಗೊತ್ತಾಗ್ಯದ ಈಗಾಗಲೇ ಸಿದ್ದರಾಮಯ್ಯರು ಒಬ್ಬರನ್ನ ಬದಿಗೆ ಸರಿಸ್ಬೇಕು ಏನೇನು ಆಯಿತು ಅಂತೇಳಿ ಕುರಿ ಕೋನ ಬಿದ್ದು ಅಂತ ಹೇಳ್ತಾರೆ ನಮ್ಮಲ್ಲಿ. ಹಾಗಾಗ್ಯದ. ಇನ್ನೊಬ್ಬ ಒಬ್ಬ ವ್ಯಕ್ತಿ ಕಲ್ಟ್ ತಯಾರು ಮಾಡಿದ್ರೆ ಅವ್ರು ಮತ್ತೆ ಹೊಡಿ ತ್ರಾಸ ಆಗ್ತದೆ ಅಂತ ಹೇಳ್ಕೊಂಡು ಹೈಕಮಾಂಡಿಗೂ DKಶಿ ಅವ್ರ ಬದ್ದ ಭಯ ಅದ. ಆದ್ರೆ DKಶಿ ಅವ್ರನ್ನ ಕಂಟ್ರೋಲ್ ಇಟ್ಕೊಳ್ಳುವಂಥ ಶಕ್ತಿ ಹೈಕಮಾಂಡ್ಗೆ ಅದ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಅದ. ಯಾಕಂದ್ರೆ ಕಟ್ಟಾಳು, ಕಾಂಗ್ರೆಸ್ನ ಕಟ್ಟಾಳು ಡಿ.ಕೆ. ಶಿವಕುಮಾರ್ ಅವರು. ಹೀಗಾಗಿ BJP ಮತ್ತು JDSಗೆ ಪ್ರಬಲವಾಗಿ ಶಕ್ತಿನೂ ಇದ್ದಾರೆ. ಅದರ ಜೊತೆಗೆ ಹೈಕಮಾಂಡ್ ಇದ್ದಿದ್ದು ಇವ್ರನ್ನ ಸಿದ್ದರಾಮಯ್ಯ ಮಟ್ಟಕ್ಕೋ ಮಟ್ಟಕ್ಕೋ ಬೆಳೆಸಲಾರದ ಅವ್ರು ಹೇಳಿದಂಗೆ ಕೇಳ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡಿಕೊಳ್ಳುವಂಥ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ ಹೈಕಮಾಂಡ್ದವರು. ಹೀಗಾಗಿ DKಶಿ ಅವ್ರನ್ನ ಎಷ್ಟು ಕೆಲಸ ಬೇಕಪ್ಪ ಅಷ್ಟು ಕೆಲಸ ಮಾಡ್ಕೊಳ್ಳುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಇಲ್ಲಿ ತಿಳ್ಕೊಬೇಕಾಗಿದೆ ಏನಂದ್ರೆ DKಶಿ ಅವ್ರಿಗೆ ಸಿದ್ದರಾಮಯ್ಯರಿಗೆ ಇರುವಷ್ಟು ಶಾಸಕರ ಬೆಂಬಲ ಇಲ್ಲ. ಹೈಕಮಾಂಡ್ದಲ್ಲೂ ಸಹಿತ ಅನೇಕ ಶಾಸಕರ ಮೇಲೆ ತನ್ನ ಒಂದು ಕಪಿಮುಷ್ಟಿಯನ್ನು ಇವತ್ತು ಹಿಡ್ಕೊಂಡಿದ್ದನ್ನು ಗಮನಿಸಿದ್ರೆ DKಶಿ ಅವರು ಹೈಕಮಾಂಡ್ ನಿಷ್ಠರಾಗಿದ್ದುಕೊಂಡು ಜೊತೆಗೆ ಸಿದ್ದರಾಮಯ್ಯರನ್ನು ತಮ್ಮೊಳಗೆ ಇಟ್ಕೊಂಡು ಸಿದ್ದರಾಮಯ್ಯ ತಮ್ಮ ಪಕ್ಕದ ಹೊರಗೆ ಬಿಡೋ ಹೋಗಿಲ್ಲ, ಬಿಟ್ಟರೆ ಕೆಟ್ಟರು. ಈಗ ನಮ್ಮ ಹಿಂದೆ ಮಾಡಿದ ನೀವು ಈ ಒಂದು ವಿಷಯದಲ್ಲಿ ಮಾಡಿಕೊಂಡು ಮುಂಬರುವ ಚುನಾವಣೆ ಎದುರಿಸೋ ಜೊತೆಗೆ ಇನ್ನಷ್ಟು ಪಾರ್ಟಿಗೆ ನಿಷ್ಠರಾಗಿ ತಮ್ಮ ಕೆಲಸ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಪಾರ್ಟಿ ನಿಷ್ಠೆನೇ ಇವತ್ತು ಅವ್ರು CM ಮಾಡಿದ್ದು, ಪಾರ್ಟಿಗಾಗಿ ಜೈಲಿಗೆ ಹೋಗಿ ಬಿದ್ದು ಬಂದಿದ್ದು, ಮತ್ತೇನು ಮಾಡ್ಕೊಂಡಿದ್ದು. ಇವತ್ತು ಹೈಕಮಾಂಡದಲ್ಲಿ ಇವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅದ. ಅದರ ಸಾಫ್ಟ್ ಕಾರ್ನರ್ ಇನ್ನುಳಿದ ಯಾವ ನಾಯಕರಿಂದಲೂ ಮುರಲಿಕ್ಕೆ ತುರ್ತದ ಮಟ್ಟಿಗೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಏನು ಬೇಕಾದ್ರೆ ಆಗ್ಬೋದು, ಏರಿಳಿತಗಳಾಗ್ಬೋದು. ಎಲ್ಲ ದಿಶೆಯಲ್ಲಿ DK ಶಿವಕುಮಾರ್ ಅವರು ತುರ್ತು ಮಟ್ಟಿಗೆ ಕಾಂಗ್ರೆಸ್ಸಿಗೆ ಏನಪ್ಪ ಅಂದ್ರೆ ಒಂದು ಕಾಯಕಲ್ಪ ನೀಡೋ ಜೊತೆಗೆ ತಮಗೆ ತಾವು ಕಾಯಕಲ್ಪ ಮಾಡ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ. ಮತ್ತು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಿರೋದ್ರಿಂದಾಗೆ ಅವರ ಮುಂದಿನ 2022 ಅವರ CM ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಆದರೆ ಇತ್ತೀಚೆಗೆ ಅವರು ಮತ್ತೆ ಸಿದ್ದರಾಮಯ್ಯರ ಒಂದು ಜೊತೆಗೆ ಹೋಗ್ತಾ ಅವ್ರ ಜೊತೆ ಗುರುತಿಸ್ಕೊಳ್ತಾ
ಅವ್ರಿಗೆ ಮನಸ್ಸಿಗೆ ನೋವು ಆಗದಂಗೆ ಅವ್ರಿಗೆ ಬೇಕಾದಂಥ ಕೆಲವೊಂದಿಷ್ಟು ಜನರನ್ನು ಒಂದು ಇಬ್ಬರ ಹೆಸರು ಹೇಳಿದರೆ ಒಬ್ಬರನ್ನ ತೋಳೋದು ಒಬ್ಬರನ್ನ ಬಿಡೋದು ಇವೆಲ್ಲ ಗೊತ್ತದ, ಹೇಳುವಂಥ ಅವಶ್ಯಕತೆ ಇಲ್ಲ. ಅವೆಲ್ಲ ಮಾಡಿಕೊಂಡ ಸಿದ್ದರಾಮಯ್ಯ ನಮ್ಮ ತಮ್ಮ ವಿಶ್ವಾಸ ಇಟ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಹೈಕಮಾಂಡ್ ಅಂತ ಇದ್ಮೇಲೆ ಪ್ರೀತಿ ಅದ. ವಿಶೇಷವಾಗಿ ರಾಹುಲ್ ಗಾಂಧಿ ಆಯಿತು, ಪ್ರಿಯಾಂಕಾ ಅವರಾಯ್ತು, ಸೋನಿಯಾ ಅವರಾಯ್ತು, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿರೋ ಒಂದೇ ಏನಪ್ಪ, ನಾನು CM ಆಗಿಲ್ಲ, ನನ್ನ ಮಗ ಆದರೂ ಆಗಲಿ ಅನ್ನುವಂಥದ್ದು ಇನ್ನೂ ವಯಸ್ಸದ. ಮತ್ತು ಆ ದಿಶೆಯಲ್ಲಿ ಇನ್ನೂ ತಮ್ಮ ಶಕ್ತಿ ತೋರಿಸ್ಕೊಳ್ಳೋಂಥ ಕೆಲಸವನ್ನು, ಅದರಲ್ಲೂ ಖರ್ಗೆ ಅಂದರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು RSSದ ಮೂಲಕ ಕೈ ಹಾಕಿ ಜೇನು ಗುಡಿಗೆ ಕೈ ಹಾಕಿದಂಗೆ ಮಾಡ್ಕೊಂಡಿದ್ದಾರೆ. ಅದು ಏನೇನು ಆಗ್ಬೋದು ಯಾರಿಗೆ ಗೊತ್ತು. ಆದ್ರೆ ಅದನ್ನು ಎದುರಿಸುವಂಥ ದಿಟ್ಟ ಶಕ್ತಿ ಅವರಲ್ಲಿ ಅದ. ಯಾಕಂದ್ರೆ ಹಿಂದೆ ಆರ್ಥಿಕವಾಗಿ ಬಲಿಷ್ಠ ಅದರ ಒಂದು ಪಾರ್ಟಿ ಅದ. ಮತ್ತು ಕಾಂಗ್ರೆಸ್ನ ಆ 3 ಜನರು ಬಿಟ್ಟರೆ ಯಾರೋ 1 ರಾಹುಲ್ ಗಾಂಧಿ, 2 ಸೋನಿಯಾ ಗಾಂಧಿ, 3 ಪ್ರಿಯಾಂಕಾ ವಾದ್ರಾ. ಇವ್ರನ್ನ ಬಿಟ್ಟರೆ ಅತ್ಯಂತ ಪ್ರಬಲ ವ್ಯಕ್ತಿ ಯಾರಾದಿದ್ರೆ ಅವರು ಮಲ್ಲಿಕಾರ್ಜುನ ಖರ್ಗೆ. ಅವರು ಸಹ ಇನ್ನೊಬ್ಬ ನಿಷ್ಠಾವಂತ ಕಾರ್ಯಕರ್ತರು. ಕಾಂಗ್ರೆಸ್ಸಿಗೆ ಎಂದೂ ಮೋಸನ್ನು ಬಗೆಯಲಾರದ ಹೇಳಿದ್ದನ್ನು ಕೇಳ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ. ಹೀಗಾಗಿ ಅವ್ರ ಮಾತಿಗೆ ಎಲ್ಲಿಲ್ಲದ ಬೆಲೆ. ಫಸ್ಟ್ ಖರ್ಗೆ ಅವರು, ಸೆಕೆಂಡ್ DK ಅವರು, ಆನಂತರ BK ಹರಿಪ್ರಸಾದ್ ಅವರು ಸಹಿತ ಇವತ್ತು ಒಂದು ಕಡೆ ಬಂದಿದ್ದರಿಂದಾಗೆ DK ಹಿಂದಿಂದಿಗಿಂತೂ ಬಲಿಷ್ಠ ಆಗಿದ್ದಾರೆ. ಆದರೆ ಒಂದು ಸದಾ ನೆನಪಿಡ್ಬೇಕಾಗಿದ್ದವರು ಸಿದ್ದರಾಮಯ್ಯರ ಆಶೀರ್ವಾದ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪಾರ್ಟಿ ಪೆಟ್ಟು ಬೀಳುವಂಥದ್ದು ಅದು ಗೊತ್ತದ ಅವ್ರಿಗೆ. ಮೋಸ್ಟ್ಲಿ 2028ರವರೆಗೆ ಸಿದ್ದರಾಮಯ್ಯರನ್ನು ಎದುರು ಹಾಕಿಕೊಳ್ಳುವಂತಹ ಹುಚ್ಚು ಸಾಹಸವನ್ನು ಮಾಡಲಿಕ್ಕಿಲ್ಲ. ನಿಮಗೇನು ಅನ್ನಿಸ್ತದ? ಸರಿ ಅನ್ನಿಸ್ತದೆ ಇದು ನೋಡಿರಿ, ನಿಮಗೆ ಬಿಟ್ಟಂಥ ವಿಷಯ. ಆದ್ರೆ ಸಿದ್ದರಾಮಯ್ಯರ ಈ ಒಂದು ಪ್ರಭಾವ ಇನ್ನೂ ಅದ, 2028ರವರೆಗೂ ಇರ್ತದೆ. ಅದ ನಂತರದಲ್ಲಿ ಏನೂ ಗೊತ್ತಿಲ್ಲ. ಯಾಕಂತಂದ್ರೆ ಕಾಲ ಎಲ್ಲವನ್ನು ಮರೆಸ್ತಾ ಇರ್ತದೆ. ಈ ದಿಶೆಯಲ್ಲೇ DK ಅವರು ಇಂದಿನ ಮಟ್ಟಿಗೆ ಮಾತ್ರ ಕರ್ನಾಟಕದ ಏನಪ್ಪ ಅಂತಂದ್ರೆ ಒಂದು ಮುಂದಿನ ಚುನಾವಣೆ ಗೆಲ್ಲಿಸುವಂಥ ಶಕ್ತಿ ಇದ್ದಂಥದ್ದು. ಜೊತೆಗೆ ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂತಂದ್ರೆ SIR ಇದನ್ನು ಸಹಿತ ತಮಗೆ ಅನುಕೂಲ ಆಗುವಂಗೆ ಮಾಡ್ಕೊಳ್ಳೋಂಥ ಶಕ್ತಿ ಅವ್ರಿಗಿದೆ. ಭಾಳ ಎಚ್ಚರಿಕೆಯಿಂದ SIRನ್ನು ಮುನ್ನಡೆಸ್ತಾ ಇದ್ದಾರೆ, ತಮ್ಮ ಹಿಡಿದಲ್ಲಿ ಇಟ್ಕೊಂಡಿದ್ದಾರೆ. ಇದು ಇವತ್ತು ವಿರೋಧ ಪಕ್ಷಗಳಿಗೆ ಅಂದರೆ JDS ಮತ್ತು BJPಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ. ಎಲ್ಲ ಕಡೆ SIRನಿಂದ ಗೆದ್ದಂಥವ್ರು ಇಲ್ಲಿ SIRನಿಂದ ಗೆಲ್ತೀವಿ ಅನ್ನೋಂಥದ್ದು ಸ್ವಲ್ಪ ಯಾಕೋ ಅವರ ಒಂದಿಷ್ಟು ಏನು ಹಿಡಿದು ದೂರ ಹೋಗ್ಲಿಕ್ಕತ್ತದ ಅಂತ ಅನಿಸ್ಲಿಕ್ಕತ್ತದ. ನೋಡೋಣ ಮುಂದಿನ ಕೆಲವು ದಿನದಲ್ಲಿ ಇನ್ನೊಂದು ಗೊತ್ತಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟು H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.